ಇನ್ನು ವಿದ್ಯಾರ್ಥಿನಿ ಪ್ರಬುದ್ಧ ಕೊಲೆಯಾಗಿತ್ತಲ್ಲ, ಈ ಪ್ರಕರಣದ ತನಿಖೆಯನ್ನು ಈಗ ಅಧಿಕೃತವಾಗಿ ಸಿಐಡಿ ಅವರು ಆರಂಭ ಮಾಡಿದ್ದಾರೆ. ವಿದ್ಯಾರ್ಥಿನಿ ಪ್ರಬುದ್ಧ ಕೊಲೆ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿರತಕ್ಕಂಥ ಸಿಐಡಿ ಅಧಿಕಾರಿಗಳು ಇವತ್ತಿನಿಂದ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಮೊದಲಿಗೆ ಕೊಲೆ ನಡೆದಂತಹ ಸ್ಥಳಕ್ಕೆ ಸಿಐಡಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಡಿವೈಎಸ್ಪಿ ಮನೋಹರ್ ಟೀಮ್ನಿಂದ ಈ ತನಿಖೆ ಆರಂಭ ಆಗಿದೆ. ಈ ಪ್ರಕರಣವನ್ನು ಭೇದಿಸಬೇಕು ಅಂತಲೇ ಈ ಪ್ರಕರಣಕ್ಕೆ ಈಗ ಸಿಐಡಿಗೆ ಇದನ್ನು ವಹಿಸಿರ್ತಕ್ಕಂಥದ್ದು. ಹಾಗಾಗಿ ಪ್ರಕರಣವನ್ನು ಕೈಗೆತ್ತಿಕೊಂಡು ಈಗ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಅವರ ತಾಯಿ ಕೂಡ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಸೊ ಏನೇ ಆದರೂ ಕೂಡ ಕೆಲವರು ಇದು ಸುಸೈಡ್ ಅಂತ ಅಂದ್ಬಿಟ್ಟಿದ್ರು. ಸುಸೈಡ್ ಅಲ್ಲ, ಇದು ನನ್ನ ಮಗಳು ಸುಸೈಡ್ ಮಾಡ್ಕೊಳ್ಳೋಂಥ ಹುಡುಗಿನೇ ಅಲ್ಲ, ಇದು ಕೊಲೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಮುರಳಿ, ಇವಾಗ ಈ ಪ್ರಕರಣದಲ್ಲಿ ಇಲ್ಲಿ ತನಕ ಏನಾದರೂ ಲೀಡ್ ಸಿಕ್ಕಿದೆಯಾ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಹೇಗೆ ಅರವಿಂದ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಬ್ರಹ್ಮಣ್ಯಪುರ ಪೊಲೀಸರು ಅಪ್ರಾಪ್ತ ಬಾಲಕನ ಒಬ್ಬನ ಬಂಧನಕ್ಕೆ ಒಳಪಡಿಸಿದ್ರು. ಅಂದ್ರೆ ಕೇವಲ 2,000 ಹಣದ ವಿಚಾರಕ್ಕಾಗಿ ಏನು ಪ್ರಬುದ್ಧ ಮತ್ತು ಅಪ್ರಾಪ್ತ ಬಾಲಕ ಏನಿದೆ, ಅಪ್ರಾಪ್ತ ಬಾಲಕನ ನಡುವೆ ಒಂದು ಗಲಾಟೆ ನಡೆಯುತ್ತೆ. ಗಲಾಟೆ ನಡೆದಾಗ ಮನೆ ಒಳಗಡೆನೆ ಆಕೆನ ಚಾಕುನಿಂದ ಅಂದ್ರೆ ಆಕೆ ಕೆಳಗಡೆ ಬಿದ್ದು ಓಕೆ ಮುರಳಿ, ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ 2,000 ರೂಪಾಯಿಗೋಸ್ಕರ ಒಬ್ಬ ಬಾಲಕ ಈಕೆಯನ್ನು ಕೊಲೆ ಮಾಡಿದ್ದಾನೆ ಅಂತಕ್ಕಂಥದ್ದು ತಿಳಿದಿರ್ತಕ್ಕಂಥ ವಿಚಾರ. ಈ ಪ್ರಕರಣದ ತನಿಖೆ ಆದಮೇಲೆ ಉಳಿದ ವಿಚಾರಗಳು ಗೊತ್ತಾಗಬೇಕು.